ಇದು ಹೇಳಿಕೆಯಲ್ಲಿ ಡಿಜಿಟಲ್ ಯುಗ, ನಾವೆಲ್ಲ 5G ಕಾಲಮಾನದಲ್ಲಿದ್ದೀವಿ. ಆದರೆ ಈ ಮಲೆನಾಡಿನ ಅದೊಂದು ಭಾಗದಲ್ಲಿ ಮಾತ್ರ ಪೂರ್ತಿ ತದ್ವಿರುದ್ಧ. ಇದರಿಂದ ಬೇಸತ್ತಿರೋ ಮಲೆನಾಡಿಗರು ಮತ್ತೊಂದ್ಸಲ ಹೋರಾಟದ ಹಾದಿ ತುಳಿದಿದ್ದಾರೆ. ಯಾಕಪ್ಪ, ಏನ್ ಸಮಸ್ಯೆ ಇದೆ ಅಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್, ಇದು ಮಲೆನಾಡಿನಲ್ಲಿ ಪ್ರತಿಯೊಬ್ಬ ಮೊಬೈಲ್ ಬಳಕೆದಾರರ ಸಮಸ್ಯೆಯಾಗಿದೆ. ಹೌದು, ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಈಗಲೂ ನೆಟ್ವರ್ಕ್ ಎನ್ನುವುದು ಮರೀಚಿಕೆಯಾಗಿದೆ. ಅದರಲ್ಲೂ ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನಲ್ಲಿ ಈ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದೆ. ಕೋವಿಡ್ ನಂತರ ಸಾವಿರಾರು ಜನ ಉದ್ಯೋಗಿಗಳು ಮಲೆನಾಡಿನ ತಮ್ಮ ಕುಗ್ರಾಮಗಳಿಗೆ ವಾಪಸ್ಸಾಗಿ ಅಲ್ಲೇ ಸೆಟಲ್ ಆಗಿದ್ದಾರೆ. ಜೊತೆಗೆ ಇತ್ತೀಚಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗ್ತಾ ಇದೆ. ಆದರೆ ಈ ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲಾಗದೆ, ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಲಾಗದೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇದರಿಂದಾಗಿ ಈ ಹಿಂದೆಯೇ ನೋ ನೆಟ್ವರ್ಕ್ ನೋ ವೋಟಿಂಗ್ ಎಂಬ ಅಭಿಯಾನದ ಮೂಲಕ ದೊಡ್ಡ ಮಟ್ಟದ ಹೋರಾಟ ಸಹ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಸ್ಪಂದಿಸಿದ್ದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಬಗೆಹರಿಸಿದ್ರು. ಆದರೆ ಇದೀಗ ಟವರ್ಗಳ ನಿರ್ವಹಣೆಯ ನಿರ್ಲಕ್ಷ್ಯ, ಹೊಸ ಟವರ್ ಹಾಕದ ಪರಿಣಾಮ ಮತ್ತೆ ಹಳೆಯ ಸ್ಥಿತಿಗೆ ಮಲೆನಾಡು ಬಂದಿದ್ದು ನೆಟ್ವರ್ಕ್ ಇಲ್ಲದೆ ಪರದಾಡುವಂತಾಗಿದೆ. ನೆಟ್ವರ್ಕ್ ಸಮಸ್ಯೆ ಎಲ್ಲ ಭಾಗದಲ್ಲೂ ಕೂಡ, ಇಡೀ ಹೊಸನಗರ ತಾಲೂಕಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತವಾಗಿದೆ. ಏನು ವಿದ್ಯಾರ್ಥಿಗಳಿಗೆ ಮತ್ತು ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳಿಗೆ ತೀರಾ ಸಮಸ್ಯೆ ಆಗ್ತಿದೆ. ಅಷ್ಟಕ್ಕೆ ಮಾತ್ರ ಅಲ್ಲ, ಇವತ್ತೊಂದೇನೋ ಯಾರಿಗಾದರೂ ಒಂದು ಅಪಘಾತ ಆಯಿತು ಅಥವಾ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿಲಿ ಫೋನ್ ಮಾಡಬೇಕು, ತುರ್ತು ಚಿಕಿತ್ಸೆಗಾಗಿ ಯಾರಿಗಾದ್ರು ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ನೆಟ್ವರ್ಕ್ ಸಿಗಲಿ ಎಂಬ ಕಾರಣಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೆಟ್ವರ್ಕ್ ಬೂಸ್ಟರ್ಗಳನ್ನು ಅಳವಡಿಸಿಕೊಂಡರೂ ನೆಟ್ವರ್ಕ್ ಮಾತ್ರ ಸಿಗ್ತಿಲ್ಲ. ಇದೇ ಸಮಸ್ಯೆ ಬಗೆಹರಿಸುವಂತೆ ಪ್ರಧಾನಿ ಮೋದಿ ಅವರಿಗೂ ಸಹ ಪತ್ರ ಬರೆಯಲಾಗಿತ್ತು. ಸಮಸ್ಯೆ ಬಗೆಹರಿಸುವಂತೆ ಪ್ರಧಾನಿ ಕಾರ್ಯಾಲಯದಿಂದ ಸೂಚನೆ ಬಂದರೂ ಸಹ ಅಧಿಕಾರಿಗಳು ಕಳೆದ 6-7 ವರ್ಷದಿಂದ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದ್ದಾರೆ. ಇದರಿಂದ ರೋಸಿ ಹೋಗಿರುವ ಹೊಸನಗರ ತಾಲೂಕಿನ ವಾರಂಬಳ್ಳಿ ಜನರು ಇಂದು ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ. ಒಂದು ಊರಲ್ಲಿ ನೆಟ್ವರ್ಕ್ ಇಲ್ಲದೆ ಪತಿ ಒಂದು ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಅಂತ ಬಂದ್ರೆ ಫಸ್ಟ್ ನಮ್ಮೂರಿಗೆ ಸಮಸ್ಯೆ ಬರೋದು. ಒಂದು ರಾತ್ರಿ ಯಾರಿಗೋ ಒಂದು ಹುಷಾರಿಲ್ಲ, ಒಬ್ರಿಗೆ ಫೋನ್ ಮಾಡೋಣ, ಹಿಂಗಿದ್ದು ಒಂದು ವೆಹಿಕಲ್ ಅರೇಂಜ್ ಮಾಡೋಣ ಅಂತ ಅಂದ್ರೂ ಕೂಡ ಒಬ್ರಿಗೆ ಫೋನ್ ರೀಚ್ ಆಗಲ್ಲ. ಈ ತರ ಸ್ಥಿತಿ ನಮ್ಮೂರಿಗೆ ಯಾಕೆ ಬರ್ತಿದೆ ಅಂತ ನಮ್ ಪ್ರಶ್ನೆ ಅಷ್ಟೇ. ಈ ತರ ಅವ್ರು ಕೊಡ್ತಿರೋ ಆಶ್ವಾಸನೆ ಸುಳ್ಳ ಅಥವಾ ನಾವು ನಂಬಿರೋದು ಸುಳ್ಳ ಅಥವಾ ಯಾಕೆ ನಾವೆಲ್ಲ ಇವತ್ತೊಂದು ವೋಟಿಂಗ್ ಅಂತ ಒಂದು ಪವರ್ ಇದೆ ಅಲ್ವಾ ನಮ್ಗೆ, ಅದು ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ತಿರುವಾಗ ಅವ್ರು ಯಾಕೆ ನಮ್ಮ ಆಶ್ವಾಸನೆ ನೆರವೇರಿಸಲ್ಲ ಅಂತ ನಮ್ ಪ್ರಶ್ನೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೇನೋ ಗೊತ್ತಿಲ್ಲ. ಇದು ಅವರು ಹೊರಗೆ ಮುಟ್ಟಿ ನಮ್ಮ ಸಮಸ್ಯೆ ಸಾಲ್ವ್ ಆಗೋವರೆಗೂ ನಾವ್ ಏನ್ ಬೇಕಾದ್ರೂ ಹೋರಾಟ ಮಾಡೇ ಮಾಡ್ತೀವಿ. ನಮ್ ಸಮಸ್ಯೆ ಸಾಲ್ವ್ ಆಗ್ಬೇಕು ಅಷ್ಟೇ. ಪಾದಯಾತ್ರೆ ಹಿನ್ನೆಲೆ ಶೀಘ್ರದಲ್ಲೇ BSNL ಟವರ್ ನಿರ್ವಹಣೆ ಮಾಡಿ ನೆಟ್ವರ್ಕ್ ನೀಡಬೇಕು, ಜೊತೆಗೆ ಹೊಸ ಟವರ್ಗಳನ್ನ ಸಹ ನೀಡಬೇಕು ಎಂದು ಮನವಿ ಸಲ್ಲಿಸಿದ್ದು 1 ತಿಂಗಳೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ BSNL ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.